ಸರ್ ನಿಮ್ಮ ಹೆಸರು? ಅಭಿಷೇಕ್ ಅಂತ. ಎಲ್ಲಿಯವ್ರು ನೀವು? ಇದೇ ಊರು ಜಕ್ಷಂದ್ರ. ಎಲ್ಲಿ ಬರುತ್ತೆ ಇದು? ಇದು ಕನಕಪುರ ಮೇನ್ ರೋಡು, ನಿಯರ್ ಜೈನ್ ಸ್ಕೂಲು, ಆರೋಳಿ ತಾಲೂಕು, ಜಿಲ್ಲೆ ರಾಮನಗರ. ಓಕೆ. ನರ್ಸರಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನರ್ಸರಿ ನಾನು 7 ವರ್ಷದಿಂದ ಮಾಡ್ತಾಯಿದ್ದೀನಿ. 7 ವರ್ಷದಿಂದ ಏನೇನು ಗಿಡ ಐತೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ 150 ವೆರೈಟಿ ಫ್ರೂಟ್ಸ್ ಐತೆ. ಎಲ್ಲ ಥರ ಏನು ವೆರೈಟಿ ಶೋ ಗಿಡತವಿಂದ ಎಲ್ಲ ಥರ ಗಿಡ ಸಿಗ್ತವೆ. ಹೌದಾ? ಎಷ್ಟು ಎಕರೆ ಮಾಡಿದ್ದೀರಾ ಸರ್? ನಾವು ಇಲ್ಲೊಂದು 2 ಎಕರೆ, ಆ ಸೈಡ್ 1 ಎಕರೆ, ಕನಕಪುರದಲ್ಲಿ 1 ಯೂನಿಟ್ ಇದೆ ಹಳ್ಳಾಳ ಹತ್ರ, ಮತ್ತು ಸಾತ್ನೂರಲ್ಲಿ 1 ಎಕರೆ. ಓಕೆ. ಒಟ್ಟು ಒಂದು 4 ಎಕರೆಲ್ಲಿ ಮಾಡಿ. ಯಾವ್ಯಾವ ಥರ ಹಣ್ಣಿನ ಗಿಡ ಇದೆ? ಎಲ್ಲ ಥರ ಹಣ್ಣು ಇದೆ. ಬಟಾ ಫ್ರೂಟು, ಲಿಚ್ಚಿ, ಮಿರಾಕಲ್ಲು, ವೆಲ್ವೆಟ್ ಆಪಲ್ಲು, ರಾಮ್ಫಲ, ಲಕ್ಷ್ಮಣ್ ಫಲ, ಮಿಯಾಜಕಿ ಮ್ಯಾಂಗೋ, ರಾಂಬೂತಾನು, ಮ್ಯಾಂಗೋಸ್ಟೀನು. ನಮ್ಮಲ್ಲಿ ಒಂದು 600 ವೆರೈಟಿ ಬೇಕಾದ್ರೆ ಫ್ರೂಟ್ಸ್ ಕೊಡ್ತೀನಿ, ಎಕ್ಸಾಟಿಕ್ ಫ್ರೂಟ್. ನಾವು ಈಗ ಜಾಸ್ತಿ ಸಂಪಾದನೆ ಮಾಡಬೇಕು ಗಿಡಗಳಾಕಿ, ಯಾವುದು ಬೇಗ ಇಳುವರಿ ಬರ್ತದೆ ಮತ್ತು ಬೇಗ ಫಲ ಕೊಡ್ತದೆ, ಯಾವ ಗಿಡ ಸರಿ? ಬಟಾ ಫ್ರೂಟಲ್ಲಿ ಬಲ್ಪ್ ವೆರೈಟಿ ಇದೆ, ಮೆಕ್ಸಿಕನ್ ಹಾಸ್ ಇದೆ, ಮ್ಯಾಕೊಡೋಮಿಯಾ ಇದೆ. ಇವಾಗ ನೀವು ಇನ್ಕಮ್ ಜಾಸ್ತಿ ಬೇಕಂದರೆ ಬೆಟ್ಟದಲ್ಲಿ ಮಾಡ್ಬೋದು, ಗೋವಾದಲ್ಲಿ ತೈವಾನ್ ಸೀಬೆ ಮಾಡ್ಬೋದು, ಎಲ್ಲ ಥರ ಸೀತಾಫಲ ಮಾಡ್ಬೋದು. ಬಟರ್ ಫ್ರೂಟು ಸರ್ ಒಂದು ಎಕರೆಗೆ ಹಾಕಿದ್ರೆ ಎಷ್ಟು ಲಾಭ ತೆಗಿಬೋದು ನಾವು? ಸರ್ ನೀವು ಬೆಳೆ ಮಾಡ್ದಂಗೆ ಎಷ್ಟಡಿ ಗಿಡ ಹಾಕ್ಬೇಕು? ಗಿಡ ನಾವು 15 ಅಡಿಗೆ ಹಾಕೋರು ಒಳ್ಳೇದು. ನೀರಾವರಿನೂ ಏನು ಕಡಿಮೆ, ಡ್ರಿಪ್ ಮಾಡ್ಕೊಂಡ್ರೆ ಡ್ರಿಪ್ ಮಾಡ್ಕೋಬೇಕು. ಇವಾಗ ನೀರು ಕಡಿಮೆ ಇದ್ರೂ ಡ್ರಿಪ್ ಮಾಡ್ಕೊಂಡ್ರೆ ಮೇಂಟೈನ್ ಆಯ್ತದೆ. ಫಲ ನಿಮಗೆ ಮೊದಲೇ ವರ್ಷನೇ ಬರುತ್ತೆ, ಆದರೆ ಅದನ್ನ ಫಲನ ಕಿತ್ತಾಕೋಬೇಕು. ಯಾಕೆಂದರೆ ಗಿಡ ಡೆವಲಪ್ಮೆಂಟ್ ಆದ್ಮೇಲೆ ಹಣ್ಣು ಬಿಟ್ಕೊಂಡ್ರೆ ಗಿಡ ಆರೋಗ್ಯ, ಮೊದಲು ಗಿಡ ಬೆಳಿಬೇಕು, ಆಮೇಲೆ ಕೈ ಬಿಡಬೇಕು. ಮೊದಲೇ ವರ್ಷನೇ ಫ್ಲವರ್ ಬರುತ್ತೆ, ಫ್ಲವರ್ ಕಿತ್ತಾಕೋಬೇಕು. ಅದಕ್ಕೆಲ್ಲ ಆಳುಗಳು ಏನಾರ ಜಾಸ್ತಿ ಬೇಕಾಗುತ್ತಾ? ಇಲ್ಲ, ಏನು ಔಷಧಿನೂ ಕಡಿಮೆ. ನೀವೇನು ಮಾಡ್ತೀರಿ, ಬೇರೆ ಹಣ್ಣುಗಳಲ್ಲಾದರೆ ಹಣ್ಣು ಆದ್ಮೇಲೆ ಕಿತ್ಕೊ ಹಾಕ್ಬೇಕು. ಬೇರೆ ಅಕ್ಕಿ ಪಕ್ಷಿಗಳು, ಕೋತಿ ಎಲ್ಲ ಕಾಟ ಇರ್ತದೆ. ಇದು ಕಾಯಿಲ್ ತಿನ್ನಕ್ಕೆ ಹೋದ್ರೆ ಕೋತಿ ಕೈ ಇರ್ತದೆ, ಆದ್ದರಿಂದ ಕಾಯಿ ತಿನ್ನಕ್ಕಾಗಲ್ಲ. ಆರಾಮಾಗಿ ಔಷಧಿನೂ ಕಡಿಮೆ, ರೋಗಗಳು ಕಡಿಮೆ, ಕಾಯಿ ಕಿತ್ತು ನೀವು ಮಾರ್ತೀರಿ. ಬಡ ಫ್ರೂಟಲ್ಲಿ ಚೆನ್ನಾಗಿದೆ ಲಾಭ. ಓಕೆ. ಅಭಿಯವರೇ, ಈಗ ಏನಾಗುತ್ತೆ ಅಂದರೆ ನಿಮ್ಮ ಏಜ್ ಅವರೆಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು ಅಂತ ಎಲ್ಲ ಇಷ್ಟಪಡ್ತಾರೆ. ನೀವು ಯಾಕೆ ನರ್ಸರಿಗೆ ಇಂಟ್ರೆಸ್ಟ್ ಪಟ್ಟಿದ್ದು? ನಾವು ಸ್ಟಾರ್ಟಿಂಗ್ ಕೆಲ್ಸಕ್ಕೆ ಹೋದೋ, ಒಂದಿನ ಹೋಗ್ಬಿಟ್ಟೆ ನಮ್ಮ ಕೈಲಾಗದೆ, ಅಯ್ಯೋ ಯಾಕೆ ಅವ್ರ ಹತ್ರ ನಾವು ಕೈ ಕಟ್ಕೊಂಡು ಮಾಡಬೇಕು, ನಮ್ಮದೇ ಜಾಗ ಮಡಿಕೊಂಡು ನಾವೇ ಏನೋ ಸ್ವಯಂ ಉದ್ಯೋಗ ಮಾಡೋಣ ಅಂದ್ಬಿಟ್ಟು, ಓನಾಗಿ ಮಾಡೋಣ ಅಂದ್ಬಿಟ್ಟು ಬಂದು ಜನಗಳಿಗೂ ಉಪಯೋಗ ಆಗಬೇಕು. ನಮ್ಮಲ್ಲಿ ಯಾರು ಮಾಡಿಲ್ಲ, ನಮ್ಮ ನಾಡ್ಕೊಂಡ್ರಲ್ಲ ಸ್ಟಾರ್ಟಿಂಗ್, ಏನು ಇವನು ಸ್ಕೂಲ್ ಎಲ್ಲೋ ಕೆಲ್ಸಕ್ಕೆ ಹೋಗದೆ ಬಂದು ಗಿಡ ಮಾರ್ತವನೆ ಅಂತ. ಇವತ್ತು ನಾವು ಗಿಡದಲ್ಲೇ ಚೆನ್ನಾಗಿ ಮಾಡಿದ್ದೀವಿ. ಇವಾಗ ಒಂದು 4 ತೋಟ ಮಾಡಿದ್ದೀವಿ. ಎಲ್ಲ ಬೇರೆಯವ್ರ ಹತ್ರ ಯಾಕೆ ನಾವು ಕೈ ಕಟ್ಕೊಂಡು ಮಾಡಬೇಕು ಅಂದ್ಬಿಟ್ಟು ನಾವೇ ಸ್ವಯಂ ಉದ್ಯೋಗ ಮಾಡೋದಿದೆ. ಆಮೇಲೆ ಈ ಅಡಿಕೆ ಎಲ್ಲ ಇವತ್ತಿನ ದಿನಗಳಲ್ಲಿ ಅಡಿಕೆಗಳು ಜಾಸ್ತಿ ಆಗ್ತದೆ. ಅದರಿಂದ ಏನು ಬೆನಿಫಿಟು, ಎಷ್ಟು ಲಾಭ ಐತೆ? ಅಡಿಕೆ ಸರಿನಾ ಇಲ್ಲ ಬೇರೆ ಯಾವ್ದು ಸರಿ? ಸರ್ ಅಡಿಕೆ ಸರಿ, ನೀರು ಇರಬೇಕಷ್ಟೇ. ನೀರಿರೋ ಅಡಿಕೆ ಮಾಡೋರು ಒಳ್ಳೆ ಲಾಭ ಇದೆ. ಅದು ಎಷ್ಟು ವರ್ಷಕ್ಕೆ ಫಲ ಬೀಳುತ್ತೆ? ಅಡಿಕೆ 4 ವರ್ಷಕ್ಕೆ ಒಂಬಳೆ ಹೊಡಿತದೆ. 6ನೇ ವರ್ಷದಿಂದ ನೀವು ಫಸಲು ತಗೋಬಹುದು. ಅದು ಮುಂದೆ ಎಷ್ಟು ವರ್ಷ ಕಾಲ ಇರ್ಬೋದು ಮರ? ಅದೇನು 50-60 ವರ್ಷ ತೆಂಗು ಬೆಳೆ ಇದ್ದಂಗೆ ಇದು ಲೈಫ್ ಲಾಂಗ್ ಇರ್ತದೆ. ಓಕೆ. ಅದಕ್ಕೆ ಹೆಚ್ಚಿನ ಆಳುಗಳೆಲ್ಲ ಬೇಕಾಯ್ತಾರ? ಆಳುಗಳು ಏನು ಕಡಿಮೆನೆ, ಇದಕ್ಕೆ ಏನು ಬೆಳೆ ಔಷಧಿಗಳು ಮಾಡ್ಕೊಂಡು. ರಕ್ತಚಂದನ ಬಂದಿದೆ, ಇದು ಯಾವ್ದು, ಮಾಗನಿ ಬಂದಿದೆ, ಟೀಕ್ ವುಡ್, ಬರ್ಮಾ ಟೀಕ್ ಇದೆ, ಬಂದೈತೆ. ಇದು ಯಾವ್ದಪ್ಪ ಅದು? ಟೀಕು, ರಕ್ತಚಂದನ, ರೋಸ್ ವುಡ್, ಮತ್ತೆ ಇನ್ನೊಂದು ಅಗರ್ವುಡ್, ಶ್ರೀಗಂಧ ಎಲ್ಲ ಬಂದಿದೆ. ಅದಾಕೋ ಸರಿನಾ ನಿಮ್ಮ ಪ್ರಕಾರ ಯಾವ ಬೆಳೆ ಸರಿ? ಸರ್ ಎಲ್ಲ ಟೀಕು ಸರಿನೇ, ಮಾಗನಿ ಸರಿನೇ, ಬೆಳೆ ಬೆಳೆಯೋದು ಏನಾಗ್ಬಿಡೋದು ಗೊತ್ತಾ ಬೇರೆ? ಇದು ಹೊರಗಡೆ ಬೆಂಗಳೂರವರೆಲ್ಲ ಬಂದು ಜಮೀನ್ ತಗೊಂಡು ಮಾಡ್ತಾವ್ರೆ. ನಮ್ಮ ಹಳ್ಳಿಯವರೆಲ್ಲ ಜಮೀನವರೆಲ್ಲ ಮಾರ್ಕೊಂಡು ಹೆಂಗೆ ಇದು ಎಲ್ಲ ಉಲ್ಟಾ ಆಗ್ತಾ ಇದೆ ಈ ಮುಂದಿನ ದಿನಗಳಲ್ಲಿ. ಇವಾಗ ಏನಂದ್ರೆ ಇಲ್ಲಿ ಜನಗಳೆಲ್ಲ ಬೆಂಗಳೂರಿಗೆ ಹೋಯ್ತವ್ರೆ, ಅಲ್ಲಿಯವ್ರು ಏನ್ ಮಾಡ್ತಾರೆ, ಹಳ್ಳಿ ಕಡೆ ಜಮೀನ್ ತೆಗಿಬೇಕು, ಹಳ್ಳಿ ಜೀವನ ಅವ್ರಿಗೆ ಇಷ್ಟ ಆಗ್ತದೆ. ನಮ್ದೇ ಜಮೀನ್ ಕೊಟ್ಟು ನಮ್ದೇ ನಾವೇ ಕೆಲ್ಸಕ್ಕೆ ಹೋಗೋ ತರ ಆಗ್ಬಿಟ್ಟೈತೆ. ಇಲ್ಲಿ ಎಲ್ಲಾ ಕಡೆ ಹಂಗೆ ಮಾಡ್ತಾರೆ. ಏನ್ ಹೇಳ್ತೀರಾ ನೀವು? ಇವಾಗ ಎಲ್ಲಾ ಜನ ಆಲ್ಮೋಸ್ಟ್ ಅದೇ ಕೆಲಸ ಮಾಡ್ತಾರೆ. ಇರೋ ಜಮೀನ್ ಮಾರ್ಕೊಂಡು ಅವ್ರ ಹತ್ರನೇ ಕೆಲಸ ಮಾಡ್ತಾರೆ. ಅದನ್ನ ಪ್ರಕಾರ ಮುಂದೆ ಬದಲು ಎಲ್ಲ ನಾವೇ ಡೆವಲಪ್ಮೆಂಟ್ ಮಾಡಿ ಇವರೇ ರೈತರು ಬೆಳೆದು ಲಾಭ ತಗೋಬೋದಲ್ಲ. ಹೌದು. ಈಗ ಗಿಡನ ನೀವು ಹೊರಗಡೆಯಿಂದ ತರಿಸ್ತೀರಾ, ನೀವೇ ಕಸಿ ಮಾಡ್ತೀರಾ, ಹೆಂಗೆ? ನಾವು ಹೊರಗಡೆಯಿಂದನೂ ಬರ್ತವೆ, ನಾವು ಮಾಡ್ತೀವಿ ಇಲ್ಲಿ. ಕಸಿ ಮಾಡ್ತೀರಾ ನೀವು? ಕಸಿ ಎಲ್ಲ ಹೊರಗಡೆಯಿಂದನೇ ಬರ್ತದೆ. ಅದು ನಾವು ರೀಪ್ಯಾಕಿಂಗ್ ಮಾಡಿ ದೊಡ್ಡ ಗಿಡ ಬೆಳೆಸ್ತೀರಾ, ಬೀಜ ಹಾಕಿ ಇದು ಮಾಡ್ತೀರಾ? ಇಲ್ಲ, ಕಸಿ ಮಾಡಿರೋದು ಹೊರಗಡೆಯಿಂದ ತರಿಸ್ಕೋತೀವಿ. ಆ ಗಿಡ ನಾವು ಇಲ್ಲಿ ದೊಡ್ಡ ಕವರ್ ಮಾಡಿ ಬೆಳೆಸ್ತೀವಿ. ಓಕೆ.
ಈಗ ಡೆಲಿವರಿ ಎಲ್ಲ ನೀವೇ ಕೊಡ್ತೀರಾ ಇಲ್ಲ ಅವ್ರು ಬಂದು ತಗೋಬೇಕಾ? ಡೆಲಿವರಿ ಅವ್ರದ್ದೇ ಚಾರ್ಜು. ನಾವೇ ಬೇಕಾದ್ರೆ ಗಿಡನ ಗುಂಡಿ ಹೊಡೆದು ನೆಟ್ ಕೊಟ್ಟು ಔಷಧಿ ಹೊಡೆದು 1 ವರ್ಷ ಗಂಟೆ ಮೇಂಟೈನ್ ಮಾಡ್ತೀವಿ. ನಿಮ್ಗೆ ಆಳುಗಳೆಲ್ಲ ಇದ್ದಾರಾ? ಎಲ್ಲ ನಮ್ಮಲ್ಲೇ ಇದ್ದಾರೆ. ನಾವೇ ಹೋಗಿ ಅವ್ರ ತೋಟ ಅಳತೆ ಮಾಡಿ ಏನೇನು ಗಿಡ ಎಷ್ಟೆಷ್ಟು ದೂರಕ್ಕೆ ಬರಬೇಕು, ಹೆಂಗೆ ಹಾಕಬೇಕು ಎಲ್ಲ ನಾವೇ ಹಾಕಿ, ಗೊಬ್ಬರ ಹಾಕಿ, ಮೆಡಿಸಿನ್ಗಳು ಹಾಕಿ, ಗಿಡ ನೆಟ್ಟು ಮಾಡಿಕೊಡ್ತೀವಿ. ಈಗ ನೀವು ಕನಕಪುರದ ಹತ್ರ ಜಗಸಂದ್ರದಲ್ಲಿ ಇರೋದು ಅಂತ ಹೇಳಿದ್ರೆ ಎಷ್ಟು ಕಿಲೋಮೀಟರ್ ದೂರ ಆದರೆ? ನಾವು ನಿಯರ್ ಕೊಳ್ಳೇಗಾಲ ಗಂಟನೂ ಮಾಡ್ತೀವಿ. ಕೊಳ್ಳೇಗಾಲ ಗಂಟನೂ ಗಿಡ ಕೊಡ್ತೀವಿ. 80 ಕಿಲೋಮೀಟರ್ ಹೋಗ್ತೀರಾ? 80-100 ಕಿಲೋಮೀಟರ್ ಹೋದ್ರೂ ಹೋಯ್ತೀವಿ. ಕಿಲೋಮೀಟರ್ ಒಳಗಡೆ ಏನೇ ಇದ್ರೂ ಮಾಡ್ಕೊಡ್ತೀವಿ. ಮತ್ತೆ ಈಗ ನೀವು ಗಿಡ ಕೊಟ್ಟಿದ್ರೆ ಏನಾದ್ರು ಒಂಚೂರು ಪ್ರಾಬ್ಲಮ್ ಆಯಿತು ಬಂದು ನೋಡಿ, ಇಲ್ಲ ಬೇರೆ ಗಿಡ ನಾವೇ ಅದು ಮಾಡ್ಕೊಡ್ತೀವಿ. ಅವೆಲ್ಲ ಮಾಡ್ಕೊಡ್ತೀವಿ. ಇವಾಗ ನಾವೇ ಜಮೀನಿಗೆ ಹೋಗಿ ಗುಂಡಿ ಹೊಡ್ಕೊಂಡು ನಾವೇನೆ ಎಷ್ಟೆಷ್ಟು ದೂರಕ್ಕೆ ಯಾವ ಗಿಡ ಬರಬೇಕು ಆ ಗಿಡ ಗುಂಡಿ ಹೊಡೆದು ನಾವೇ ಗಿಡ ನೆಟ್ಟು ಲೈನ್ ಮಾಡಿ ಕೊಡ್ತೀವಿ. ಮಾಡಿ ನೀರು ಹಂಗೆ ಹಾಕೋದು ಎಲ್ಲ ಡ್ರಿಪ್ ತವಿಂದನೂ ಮಾಡಿಸ್ಕೊಡ್ತೀವಿ. ಹಾಂ. ಜಾಸ್ತಿ ಗಿಡ ಯಾವ ಬೈ ಮಾಡ್ತಾರೆ ಭಯ್ಯ? ಸಪೋರ್ಟ್ ಮಾಮೂಲಿ ಅಡಿಕೆ ಗಿಡ ಹಾಕ್ತವ್ರೆ, ಬಟಾ ಫ್ರೂಟ್ ಹಾಕ್ತವ್ರೆ ಜನ, ತೆಂಗು ನೆಡ್ತವ್ರೆ. ಜಾಸ್ತಿ ಅಡಿಕೆ ಇವಾಗ ಆಲ್ಮೋಸ್ಟ್ ಜನಗಳು ಅಡಿಕೆ ಹಾಕ್ತಾರೆ. ವ್ಯವಸಾಯ ಮಾಡೋದು ಈಸಿ ಅಂತ. ವ್ಯವಸಾಯ ಮಾಡೋದು ಈಸಿ. ಮುಂದೆ ಒಂದು 5 ವರ್ಷ ರಿಟೈರ್ಮೆಂಟ್ ಜೀವನಕ್ಕೆ ಆದ್ರೂ ಅವ್ರ ಸೆಟ್ಲ್ಮೆಂಟ್ 5 ವರ್ಷ ಆದ್ಮೇಲೆ ಅವ್ರಿಗೆ ಇನ್ಕಮ್ ಬರ್ತದೆ ಅಂತ ಆಲ್ಮೋಸ್ಟ್ ಅಡಿಕೆ ಹಾಕ್ತವ್ರೆ. ರಕ್ತ ಚಂದನ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವಾಗ ಏನಂತಾರೆ ಕೆಲವು ರೈತರು GPRS ಮಾಡಿಸ್ಬೇಕು, ಅದಕ್ಕೆ ಇದು ಮಾಡಿಸ್ಬೇಕು ಅಂತಾರೆ. ಅದೆಲ್ಲ ಏನು ಮಾಡಿಸ್ಬೇಕಾ ಇಲ್ಲ ಸುಮ್ಮನೆ ಹೇಳ್ತಾರೆ? ನೋಡಿ ಇವಾಗ ಆಲ್ಮೋಸ್ಟ್ ಜನಗಳಿಗೆ ಮೊದಲು ಹಾಕ್ಬೇಕಂದ್ರೆ ನೆಡಬಂಗೆ ಇರಲಿಲ್ಲ ರೈತರುಗಳು. ಇವಾಗ ಸರ್ಕಾರದಿಂದನೇ ಎಲ್ಲ ರೈತರು ಎಲ್ಲಾನು ಬೆಳಿಬೋದು ಅಂತ ಪರ್ಮಿಷನ್ ಕೊಡ್ತಾರೆ. ಅತಿ ಹೆಚ್ಚು ಬೆಲೆ ಬಾಳೋದ್ರಿಂದ ಅದನ್ನ ನೋಡ್ಕೋಕೆಲ್ಲ ಸೇಫ್ಟಿ ವೈಸು ಆ ಥರ ಅದೆಲ್ಲ ಸೇಫ್ಟಿ ಮಾಡ್ಕೊಂಡೇ ಮಾಡಬೇಕು ಆಲ್ಮೋಸ್ಟ್. ಇವಾಗ ಹಾಕಕ್ಕಾಗಲ್ವಾ? ಎಲ್ಲಂದ್ರಲ್ಲಿ ಹಾಕಕ್ಕಾಗಲ್ಲ. ಇದು ಸೇಫ್ಟಿ ವೈಸ್ ಅಂತಾರಲ್ಲ, ಅದು ನಿಜನಾ? ಮಾಡ್ಬೋದು. ಮರಕ್ ಹಾಕ್ತಾರ? ಹೆಂಗೆ GPS ಹಾಕ್ತಾರೆ. ಮರ್ಕು ಹಾಕ್ಬೇಕು, ಯಾಕಂದ್ರೆ ಮುಂದೆ ಫ್ಯೂಚರಲ್ಲಿ ಕಳ್ತನ ಆಗೋದು. ಯಾವ ಗಿಡ ಹೆವಿ ಕಾಸ್ಟ್ಲಿ ಅದರಲ್ಲಿ? ರಕ್ತಚಂದನ, ಶ್ರೀಗಂಧನೇ ಹೆವಿ ಕಾಸ್ಟ್ಲಿ. ಅವೆಲ್ಲ ಈಗ ನಾವು ಒಳ್ಳೆ ಬಿಸ್ನೆಸ್ ಮಾಡಬೇಕು, ಒಳ್ಳೆ ದುಡ್ಡು ಮಾಡಬೇಕು, ಎಷ್ಟು ವರ್ಷ ಬೆಳೆಸ್ಬೇಕು? 20-25 ವರ್ಷ ಬೆಳೆಸಲೇಬೇಕು. 20 ವರ್ಷ ಬೆಳೆಸ್ಬೇಕು. ಅದಕ್ಕೆ ಗೊಬ್ಬರ ಎಲ್ಲ ನೀರು, ಗೊಬ್ಬರ ಮತ್ತು ಗೊಬ್ಬರ ಎಲ್ಲ ಹೆಂಗೆ ಹಾಕೋದು? ಅದಕ್ಕೆ ಮಾಮೂಲಿ ವರ್ಷಕ್ಕೆ 1-2 ಸಲ ಗೊಬ್ಬರಗಳು, ದನಿನ ಗೊಬ್ಬರಗಳು, ತಿಪ್ಪೆ ಗೊಬ್ಬರ, ಆರ್ಗ್ಯಾನಿಕ್ ಗೊಬ್ಬರಗಳು ಹಾಕೊಂಡು ಮೇಂಟೈನ್ ಮಾಡಿದ್ರೆ ಸಾಕು. ಔಷಧಿ ಹೊಡೆಯೋದು ಅವಕ್ಕೆಲ್ಲ ಔಷಧಿ ಎಲ್ಲ ಏನು ಕಡಿಮೆ. ಮರ ಜಾತಿಗಳಿಗೆಲ್ಲ ಔಷಧಿ ಏನು ಕಮ್ಮಿ ಇರುತ್ತೆ. ಇಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಅವರೇ ಆಳುಗಳು ಕೆಲಸ ಮಾಡೋಕೆ? ನಮ್ಮಲ್ಲಿ ಇಲ್ಲಿ ಒಂದು 6 ಜನ ಅವರೇ, ಬೇರೆ ಬೇರೆ ಯೂನಿಟಲ್ಲಿ ಅವರೇ, ಮತ್ತೆ ಹೊರಗಡೆ ಲೇಬರ್ಗಳು ಬರ್ತಾರೆ. ಈಗ ನಿಮ್ಮ ಹತ್ರ ಒಂದು ಇದರಲ್ಲಿ ಪಾಟಲ್ಲಿ ಕವರಲ್ಲಿ 1-2 ವರ್ಷ ಆಗಿರುತ್ತೆ. ಅದನ್ನ ನಾವು ತಗೋಗಿ ಹಾಕೋದು, ಅದು ಫಲ ಬಿಡಕ್ಕೆ ಎಷ್ಟು ವರ್ಷ ಬೇಕು ಸರ್? ನಿಮ್ಮ 3 ವರ್ಷದ ಗಿಡ ಹಿಂದೆನೇ ಫಸ್ಟಲ್ಲೇ ಹಣ್ಣು ಬರುತ್ತೆ ಸ್ಟಾರ್ಟಿಂಗ್. ನೀವು ಬೀಜ ಬಿತ್ತಿರಲ್ವಾ, ಅವಾಗಿನ ಲೆಕ್ಕನ ನಾವು ತಗೋ ಭೂಮಿಗೆ ಊದ್ತೀವಲ್ಲ, ಅವಾಗಿನ ಲೆಕ್ಕನ? ನಾವು ಬೀಜ ಕೊಟ್ಟಾಗಿಂದ ಲೆಕ್ಕ. ನೀವು ಭೂಮಿಗೆ ಊಂತಾದ್ಮೇಲೆ ಅಡಿಕೆ ಅಂದರೆ 4 ವರ್ಷ ಅಂದರೆ ನೀವು ನೆಟ್ಟಾದ್ಮೇಲೆ 4 ವರ್ಷ. ಅಡಿಕೆ 4 ವರ್ಷ ಎಲ್ಲಾನು ಬೇಡನೂ ಅಷ್ಟೇ. ಇವಾಗ ನಾವು 3 ವರ್ಷದ ಗಿಡ ಹಾಕೊಟ್ಟಿದ್ರೆ ನಿಮ್ಗೆ ಇಮಿಡಿಯೇಟ್ಲಿ ಅಲ್ಲಿ ಫಸಲು ಬರ್ತದೆ. ಇನ್ನು ಆಲ್ರೆಡಿ 3 ವರ್ಷ ಆಗಿರುತ್ತಲ್ಲ ಗಿಡಗಳಿಗೆ. ಬಟ್ ಇವಾಗ ನೋಡಿ ಹಲಸಿನ ಗಿಡ 3 ವರ್ಷ, 50 kg ಬ್ಯಾಗ್ ಎಲ್ಲ ಇರುತ್ತೆ. ಹಲಸಲ್ಲಿ ನಮ್ಮಲ್ಲಿ ಒಂದು 6-7 ವೆರೈಟಿ ಐತೆ. ರೆಡ್ ಜಾಕ್ ಇದೆ. ಈ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿಗೆ ಮಣ್ಣು ಹೊಂದ್ಕೊಳ್ಳುವಂತ ಎಲ್ಲಾನು ಹೊಂದ್ಕೋತದೆ. ಆಪಲ್ ಸಹ ಬೆಳಿತಾರೆ ನಮ್ಮ ರೈತರು. ನಿಮ್ಮ ಸುತ್ತಮುತ್ತ ಇಲ್ಲಿ ಆಪಲ್ ಕೊಟ್ಟಿದ್ದೀವಿ, ಫಲಾನು ಬರ್ತಾ ಇದೆ. ಅದೆಷ್ಟು ವರ್ಷಕ್ಕೆ ಬೆಳೆ ಬರುತ್ತೆ ನೋಡಿ? ನಮ್ಮ ವೆದರ್ಗೆ ಏನಾಯ್ತದೆ, ಸಣ್ಣ ಬರ್ತದೆ ಅಷ್ಟೇ. ಇನ್ನೇನು ವ್ಯತ್ಯಾಸ ಇಲ್ಲ. ಆಪಲ್ ಹಣ್ಣು ಸಣ್ಣ ಬರ್ತದೆ. ಯಾವ ಕಡೆ ಬೆಳೆದ್ರೆ ಸರಿ ಆಪಲ್? ಎಲ್ಲ ಕಡೆ ಬೆಳಿಬೋದು ಅದನ್ನು. ಅಲ್ಲ ಸಣ್ಣ ಬರ್ತದೆ ಅಂದ್ರಲ್ಲ, ಯಾವ ಕಡೆ ಬೆಳೆದ್ರೆ ಸರಿ? ಕಾಶ್ಮೀರ ಸೈಡು ಅದು ವೆದರ್ ಮೇಲೆ ಡಿಪೆಂಡ್. ನಮ್ಮ ವೆದರ್ಗೆ ಸಣ್ಣ ಬರ್ತದೆ. ಇವಾಗ ಲಿಚ್ಚಿ ನಮ್ಮ ವೆದರ್ಗೆ ಏನಾಯ್ತದೆ. ಗಿಡ ತರಿಸಿದ್ರಲ್ಲ ಸರ್? ಈ ಗಿಡ ಎಲ್ಲಿಂದ ತರಿಸಿದ್ದೀರಾ? ಹೊರಗಡೆಯಿಂದ ಬರುತ್ತೆ, ಕಲ್ಕತ್ತಾ, ಆಂಧ್ರ ಆ ಕಡೆಯಿಂದ ಬರುತ್ತೆ. ಎಷ್ಟು ದಿನಕ್ಕೆ ಒಂದ್ಸಲ ತರಿಸಿ ಸೇಲ್ ಮಾಡ್ತೀರಾ? ನಮ್ದು ವಾರಕ್ಕೆ ಸೇಲ್ ಆದಂಗೆ ಬುಕ್ಕಿಂಗ್ ಆಯ್ತಾ ಇರ್ತವೆ, ಬರ್ತಾ ಇರ್ತವೆ, ಲೋಡ್ ಖಾಲಿ ಆಯ್ತು. ಸರ್ವಿಸ್ ಎಲ್ಲ ಹೆಂಗಿದೆ ಸರ್ ನಿಮ್ಮದು? ಚೆನ್ನಾಗಿದೆ. ನಮ್ಮಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತೀವಿ, ಟೆರೆಸ್ ಗಾರ್ಡನ್ ಮಾಡ್ತೀವಿ. ಗಾರ್ಡನ್ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡ್ತೀರಾ? ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ವರ್ಕ್ ಮಾಡ್ತೀರಾ? ಬಟ್ ನಿಮ್ಮ ಪ್ರಕಾರದಲ್ಲಿ ರೈತರದು ಚೆನ್ನಾಗಿದೆ ಕಂಪ್ನಿ, ಯಾವ ಕಂಪ್ನಿಗಿಂತ ಏನು ಕಮ್ಮಿ ಇಲ್ಲ, ಯಾವ ಕಂಪ್ನಿಗಿಂತ ಮಾಡಬೇಕಷ್ಟೇ. ಬಟ್ ಇವಾಗ ಏನಾಗ್ಬಿಡೋದು ಅಂತಂದರೆ, ರಾಜಕೀಯದಲ್ಲಿ ಇರೋರು ಕೆಲವರು ವ್ಯಕ್ತಿ ಮತ್ತು ಒಳ್ಳೊಳ್ಳೆ ಆಫೀಸರ್ ಕಂಪ್ನಿ ಇರೋರು ಎಲ್ಲ ಬಿಟ್ಬಿಟ್ಟು ಬಂದು ವ್ಯವಸಾಯ ಮಾಡ್ತಾರೆ. ಎಲ್ಲ ಬೆಂಗಳೂರಿಂದ ಬಂದು ಇಲ್ಲೇ ಸೆಟ್ಲ್ ಆಗಿ ಇಲ್ಲೇ ಮನೆ ಕಟ್ಕೊಂಡು ಹಸು ಸಾಕಾಣಿಕೆ ಹೈನುಗಾರಿಕೆ ಬಿದ್ದುಬಿಟ್ಟಿದ್ದಾರೆ. ಹೈನುಗಾರಿಕೆ ಮತ್ತು ಗಿಡ ನೆಡೋದು, ಫಾರ್ಮ್ ಹೌಸ್ ಮಾಡ್ಕೊಂಡು ಲೈಫ್ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗಿ. ಯಾಕಂದರೆ ಹೆಲ್ತು ಇಲ್ಲೇ ಚೆನ್ನಾಗಿರುತ್ತೆ, ಒಳ್ಳೆ ಪರಿಸರ, ಗಾಳಿ, ವಾತಾವರಣ. ಬೇರೆ ಇದು ಸಿಪಿಯಲ್ಲಿ ಎಷ್ಟು ಥರ ವೆರೈಟಿ ಬರ್ತದೆ?
ಅಣ್ಣ L49 ಇದೆ, ತೈವಾನ್ ಇದೆ, ಅಲಹಾಬಾದ್ ಸಫೇದ್ ಇದೆ, ಇವಾಗ ರೆಡ್ ಡೈಮಂಡ್ ಅಂತ ಬಂದಿದೆ, ಮತ್ತು ಸ್ಟ್ರಾಬೆರಿ ಗೋವಾ ಇದೆ, ಒಂದು 5-6 ವೆರೈಟಿ ಇದೆ. ದಾಳಿಂಬೆಲಿ ಬಾಗ್ವಾನು, ದಾಳಿಂಬೆ ಭಗವಾನ್ ಒಂದೇ ಮೇನು. ನಿಂಬೆಲಿ ನಿಮಗೆ ಮಾರ್ಕೆಟ್ ಲೆಮನ್ ಇದೆ, ಸೀಡ್ಲೆಸ್ ಲೆಮನ್ ಇದೆ, ಬಾಲಾಜಿ ಲೆಮನ್ ಇದೆ, ಗಜ್ನಿಂಬೆ ಐತೆ, ಕಾಗ್ಜಿ ಅಂತ ಇದೆ, ಮತ್ತು ರೆಡ್ ಲೆಮನ್ ಇದೆ, ಸ್ವೀಟ್ ಲೆಮನ್ ಇದೆ. ಇದು ನೇರಳೆಗಿರಲಿ ಕೃಷ್ಣಗಿರಿ ನೇರಳೆ, ಪಟೇಲ್ ಜಾಂಬು ಅಂತ ಇದೆ, ಬೀಜ ಇದೆ, ಸೀಡ್ಲೆಸ್ ಇವಾಗ ನೇರಳೆ ಬಂದಿದೆ. ಮೆಕ್ಸಿಕನ್ ಹಾಸ್ ಇದೆ, ಬಲ್ಬ್ ವೆರೈಟಿ ಇದೆ, ಬಲೂನ್ ವೆರೈಟಿ ಇದೆ, 3-4 ವೆರೈಟಿ ಬರುತ್ತೆ ಅದರಲ್ಲಿ. ಇದು ರಾಮಫಲ ಸೀತಾಫಲ ಅಂತ. ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲದಲ್ಲಿ 2 ವೆರೈಟಿ ಬರುತ್ತೆ. ನಾರ್ಮಲ್ ನಾಟಿ ಥರ ಸೀತಾಫಲ ಮತ್ತು NMK ಗೋಲ್ಡ್ ಅಂತ ಬರುತ್ತೆ ಸೀತಾಫಲದಲ್ಲಿ. ಇನ್ನೇನಿದೆ ಸ್ಪೋರ್ಟ್ಸು ನಮ್ಮಲ್ಲಿ ಆರೆಂಜು, ಮೂಸಂಬಿ, ಲಿಚ್ಚಿ, ಲೋಗನು, ಮ್ಯಾಂಗೋದಲ್ಲಿ ಮಿಯಾಜಕಿ ಮ್ಯಾಂಗೋ, ಬಾದಾಮಿ, ಮಲ್ಲಿಕಾ, ರಸ್ಪುರಿ, ಸೇಂದೂರ, ಇಮಾಮ್ ಪಸಂದು, ಅದರಲ್ಲಿ ಆಲ್ ಟೈಮ್ ಮ್ಯಾಂಗೋ ಅಂತ ಬಂದಿದೆ ಇವಾಗ. ಇನ್ನೂ ಬೇಜಾನ್ ವೆರೈಟಿಗಳು ಇದೆ. ಅದು ಎಲ್ಲ ಹಣ್ಣು ಒಂದೇ ಸೀಸನ್ ಬಿಡುತ್ತಾ? ಇಲ್ಲ, ಆಲ್ ಟೈಮ್ ಅನ್ನೋದು ಎಲ್ಲ ವರ್ಷದಲ್ಲಿ 12 ತಿಂಗಳು ಬರುತ್ತೆ. ಒಂದೊಂದು ತಿಂಗಳು ಗ್ಯಾಪಾಗಿ ಬರ್ತದೆ. ಓಕೆ, ಮತ್ತು ಇನ್ನೇನಿದೆ ನೆಕ್ಸ್ಟ್ ನಮ್ಮಲ್ಲಿ ತೆಂಗು, ಅಡಿಕೆ, ಶೋ ಗಿಡಗಳು ಎಲ್ಲ ಥರ ಶೋ ಗಿಡಗಳು ಸಿಗುತ್ತೆ. ಇಂಡೋರ್ಸ್ ಗಿಡ ಕೊಡ್ತೀರಾ? ಎಲ್ಲ ಫ್ಲವರ್ಸು ಇದೆ. ಇದಕ್ಕೇನಾರ ನಮಗೆ ಔಷಧಿ ಬೇಕು ಅಂತಂದ್ರೆ ಅದಕ್ಕೆಲ್ಲ ಔಷಧಿ ಅಂಗಡಿನೂ ನಮ್ಮದೇ ಇದೆ. ಹೌದಾ? ಔಷಧಿ ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲ ಸಾಮಗ್ರಿಗಳು ನಮ್ಮ ಹತ್ರನೇ ಸಿಗುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಮಿಷಿನರಿಗಳು ಬೇಕಾದ್ರೆ ಹಾಲು ಕರೆಯೋ ಮಿಷಿನ್, ಹೈನುಗಾರಿಕೆ ಅವ್ರಿಗೆ ಹುಲ್ ಕಟ್ ಮಾಡೋಕ್ಕೆ ಚಾಪ್ ಕಟ್ರುಗಳು ಎಲ್ಲನೂ ನಮ್ಮಲ್ಲೇ ಸಿಗುತ್ತೆ. ಓಕೆ, ಅದನ್ನು ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋ ಮಾಡಿ ಹಾಕೋಣ ನಮ್ಮ ರೈತರಿಗೆಲ್ಲ. ಓಕೆ, ಧನ್ಯವಾದಗಳು. ಹಾಂ. ತೋಟ ಈಗ ನಮ್ಮದು ಒಟ್ಟು 14 ಎಕರೆ. ಎಷ್ಟು ಏನೇನು ಗಿಡ ಹಾಕಿದ್ದೀರಾ ಸರ್? ಈಗ ನಾವು ಸಿರಿಗಂಧ, ಬರ್ಮಾಟಿಕ್, ಆಮೇಲೆ ತೆಂಗು, ಅಡಿಕೆ, ಆಮೇಲೆ ಬರ್ಮಾಟಿಕ್ಕಿಗೆ ಬರ್ಮಾಟಿಕ್ ಅಂತೀನಿ, ಇದು ಸಿರಿಗಂಧ ಒಂದಾಯಿತು. ಈಗ ಡ್ರ್ಯಾಗನ್ ಫ್ರೂಟಿಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ಅದು ಒಂದು 1000 ಸಸಿ ಹೋಣನ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಸರ್, ಇದು ಅಡಿಕೆನೇ ಏನಕ್ಕೆ ಸರ್ ಚೂಸ್ ಮಾಡೋದೆ? ಯಾತಕ್ಕಾಗಿ ಅಂದರೆ ಈಗ ನಾವು ಪ್ರತಿ ಒಂದು ಚಿಲ್ಲರೆ ಬೆಳೆ ಬೆಳೀತಾ ಅದರಲ್ಲಿ ಏನೋ ಒಂದ್ಸಾರಿ ಆಗುತ್ತೆ. ಇದು ಜೂಜ ಆಡ್ದಂಗೆ, ಅದು ಒಂದ್ಸಾರಿ ಬರುತ್ತೆ, ಒಂದ್ಸಾರಿ ಹೋಗುತ್ತೆ. ಇದು ಅಂದರೆ ಪರ್ಮನೆಂಟಾಗಿ ಈಗ ಅದಕ್ಕೆ ಒಂದು 5 ವರ್ಷ ಸಾಕ್ಬಿಟ್ರೆ ಆಮೇಲಿಂದ ನಮಗೇನೋ ಒಂದು ನಾಳೆ ದಿವಸ ಅನುಕೂಲ ಆಗಬಹುದು ಅಂದ್ಬಿಟ್ಟು. ಈಗ ನಮ್ಮದು ಹೆಚ್ಚು ಕಡಿಮೆ 2 ಎಕರೆಗೆ ಬರುತ್ತೆ. ಈಗ ನಾವು ಹೊಸ ಇದು ತರ ಮಾಡಿದ್ದೀವಿ. 12 ಅಡಿಗೆ ಒಂದು ಲೈನ್ ಹೊಡೆದು 12 ಅಡಿಗೆ ಲೈನ್ ಹೊಡೆದು ಅದರಲ್ಲಿ ನಾವು 10 ಅಡಿಗೆ 2 ಸಸಿ 3 ಅಡಿ ಬಿಟ್ಟು ಆ ರೀತಿಯಾಗಿ ಒಂದು ಕೊಡೋದು. ಅದಕ್ಕೆ ನೀರಾವರಿ ಎಲ್ಲ ಯಾವ ಥರ? ನಾವೆಲ್ಲ ಡ್ರಿಪ್ ಮಾಡಿಸಿದ್ದೀವಿ. ಇದು ಗೊಬ್ಬರ ಎಲ್ಲ ಅದಕ್ಕೆ ಯಾವ ಥರ? ಈಗ ನಾವು ಜಾಸ್ತಿ ಕುರಿ ಗೊಬ್ಬರ, ದನಿನ ಗೊಬ್ಬರನೇ ಜಾಸ್ತಿ ನಾವು ಇದು ಮಾಡೋದು. ಯಾಕೆಂದ್ರೆ ಈ ಲಾಗೋಡಿ ಇದೆಲ್ಲ ಹಾಕೋದ್ರಿಂದ ಬೇಗ ಗಿಡಕ್ಕೆ ಅಷ್ಟೊಂದು ಇದಾಗುತ್ತೆ. ಬೆಂಗಳೂರು ಕಡೆ ಎಂಪ್ಲಾಯ್ ಅಲ್ಲ ಸರ್? ಇಲ್ಲ, ಜಮೀನು ತಗೊಂಡೆ ಏನಕ್ಕೆ ಮಾಡಬೇಕು ಅಂತ ನೀವು? ಇಲ್ಲ, ನಮ್ಮದು ಮೊದಲಿಂದಾನು ನಾನು ಸಣ್ಣ ಹುಡುಗನಿಂದಾನು ರೈತಾನೆ ನಾನು. ಅದರಿಂದ ಅಲ್ಲಿ ಹೆಸರುಗಡ್ಡ ಹತ್ರ ನಮ್ಮದು ಭೂಮಿ ಇತ್ತು. ಇಲ್ಲಿ ಇವತ್ತಿನ ಕಾಲದಲ್ಲಿ ಏನಾಗ್ಬಿಟ್ಟದೆ ಸರ್, ನಮ್ಮ ರೈತರೆಲ್ಲ ಜಮೀನು ಮಾರ್ಕೋತಿದ್ದಾರೆ ಸರಿನಾ? ಬೆಂಗಳೂರು ಕಡೆಯಿಂದ ಮತ್ತೆ ಹೊರಗಡೆಯಿಂದ ಬಂದು ಜಮೀನು ತಗೊಂಡು ವ್ಯವಸಾಯ ಮಾಡ್ತಿದ್ದಾರೆ. ಬಟ್ ನಮ್ಮ ರೈತರಿಗೆ ಅದು ಇಂಟ್ರೆಸ್ಟ್ ಇಲ್ಲ. ಹೌದೌದು, ಅವ್ರು ಬೆಂಗಳೂರು ಕೆಲಸಕ್ಕೆ ಹೋಗ್ಬೇಕು ಅಂತ ಹೋಗ್ತಾರೆ. ಬಟ್ ರೈತರಿಗೆ ಹೇಳಿಕೆ ಏನು ಇಷ್ಟಪಡ್ತಾರೆ? ನಾನು ಹೇಳ್ತಾ ಇದ್ದೀನಲ್ಲ, ಇದ್ಗಷ್ಟು ಮರ್ಯಾದೆ, ಇದ್ಗಷ್ಟು ಬರ್ಕತ್ತು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಎತ್ತು ತಾಯಿಗೆ ನೆಂಬಿದ್ದು ಮಗ ಕೇಳೋದಿಲ್ಲ, ಭೂಮಿ ತಾಯಿಗೆ ನೆಂಬಿದ್ದು ರೈತ ಕೇಳೋದಿಲ್ಲ. ಆ ರೀತಿಯಲ್ಲಿ ಯಾವತ್ತೂ ಅಷ್ಟೇ ನಾವು ಕಷ್ಟಪಡ್ಬೇಕು. ಎಲ್ಲ ಅದೇ ಥರ ಮಾಡಿಬಿಟ್ರೆ ಬೆಳೆಯವ್ರು ಯಾರು ಹೇಳಿ ಅಲ್ವಾ? ನಿಮ್ಮ ಪರ್ಪಸು ವ್ಯವಸಾಯ ಸರಿ? ವ್ಯವಸಾಯ ಸರಿ, ನನಗೆ ತುಂಬ ಇಷ್ಟ. ಇನ್ನೊಂದು, ನೀವು ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿದ್ರು ಈ ಸಂತೋಷ ಸಿಕ್ಕಲ್ಲ. ಈಗ ಮಕ್ಕಳು ಆಡ್ತಾ ಇದ್ರೆ ತಂದೆ ತಾಯಿಗೆ ಎಷ್ಟು ಸಂತೋಷ ಆಗುತ್ತೋ, ಒಬ್ಬ ಒಳ್ಳೆ ರೈತನಿಗೆ ಇದು ಎಲ್ಲ ಬೆಳೆಗಳೆಲ್ಲ ನೋಡಿದಾಗ ಅಷ್ಟು ಖುಷಿ ಆಗುತ್ತೆ. ಆದ್ದರಿಂದ ಅದಕ್ಕೆ ನಾವು ಎಷ್ಟು, ನನ್ನ ಹೆಸರು ಅಫ್ಜಲ್ ಪಾಷಾ ಅಂದ್ಬಿಟ್ಟು. ಒಳ್ಳೆದಾಯ್ತು.
You're